ಆಕ್ಚುಲಿ ಏನು ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಅದಾದ್ಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ, ಈ ಥರ ಅದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನು ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂ ಯಾರೇ ಆಡಿಯನ್ಸ್ ಅದನ್ನು ನೋಡ್ತಿದ್ರು, ಅದನ್ನು ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗಿರುವಂತಹ ಒಂದು ಜವಾಬ್ದಾರಿ, ಅದನ್ನು ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳ್ತಾರೆ, ನಾವೇ ಸರಿ ಮಾಡಿಬಿಡೋಣ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ, ಕೈ ಹಾಕಿದ ಮೇಲೆ ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರೂ ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವರು ಸರಿ ಮಾಡಲಿ ಅನ್ನೋದನ್ನು ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಗಬೇಕು, ನಾವೇ ಸರಿ ಮಾಡಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಮನಸ್ಸಿಗೆ ತಟ್ಟಿದಾಗ ಅದನ್ನು ಅವರೇ ಮುಂದೆ ನಿಂತು ಅದನ್ನು ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ ಎಲಿಮೆಂಟ್ಸ್, 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಗಾಳಿ, ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆ್ಯಕ್ಟ್ ಮಾಡಿರುವಂಥ ರೋಲ್ ಹೆಸರು ಭುವನ್ ಅಂತ, ತುಂಬ ತಾಳ್ಮೆ ಇರುವಂಥ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ, ಆದ್ಯ ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದರೆ ನೀರು ಥರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋವರ್ ಆ ಥರ. ನೆಕ್ಸ್ಟ್ ತಾನ್ವಿ ಆ್ಯಕ್ಟ್ ಮಾಡಿರೋಂಥ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗಲೂ ಫೈರ್ ಥರ ತುಂಬ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ಥರದ್ದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರೋಂಥ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನು ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟಗೌಡ ಒಂದು ಸಜೆಷನ್ ಕೊಟ್ಟು ವಿ ಥಾಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದ್ದೀವಿ. ಆ್ಯಂಡ್ ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟಾಗಿ ರಾಘವೇಂದ್ರ ಮಹಾತ್ಮೇಲೆ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋವಾಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅಥವಾ ಯಾವ ವಿಷಯಗಳನ್ನ ಹೇಳಕೊಟ್ಟಿದ್ದೀರಿ? ನಾನು ಹೇಳಿದ್ನಲ್ಲ ಸರ್, ಇವಾಗ ಆಲ್ರೆಡಿ ದ್ಯಾಟ್ ನಾವು ಯಾವುದನ್ನೋ ದೂರದಾಗಲಿ ಅಥವಾ ಯಾವುದಕ್ಕೋಸ್ಕರ ಕಾಯೋದಾಗಲಿ ಮಾಡೋದ್ರ ಬದಲು ನಾವೇ ಜವಾಬ್ದಾರಿನ ತಗೊಂಡು ನಾವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ಅದನ್ನು ಮಾಡಬೇಕು ಅಂತ ಒಂದು ಕೆಲಸನ ಹೇಳಬೇಕು ಅಂತ ಮಾಡಿದ್ದು ಸಿನಿಮಾ ಸರ್. ಏನು ಸರ್? ಮೈಸೂರು ಭಾಗದಲ್ಲಿ ಹಾಂ ನೀವು ಗಮನಿಸಿರುವಂಥ ರಸ್ತೆ ಗುಂಡಿ ಹಳ್ಳ ಬಿದ್ದಿರುವಂಥದ್ದು ಮತ್ತು ಡ್ಯಾಮೇಜ್ ಆಗಿರುವಂಥದ್ದು. ಸರ್, ನಾವೆಲ್ಲ ಏನು ಅಮೆರಿಕೆಯಿಂದ ಬಂದಿಲ್ಲ, ಚಿಕ್ಕದಿಂದ ಇಲ್ಲಿ ತನಕ ಎಲ್ಲ ರೋಡ್ಗಳಲ್ಲೂ ಇದೆ ಸರ್. ಹೌದು. ಅಷ್ಟೆಲ್ಲ ಇದ್ದಾಗ ಈ ವಿಚಾರವನ್ನು ಸರ್ಕಾರ ಗಮನಕ್ಕೆ ತರುವಂಥ ಅಂಶಗಳೇನಾರ ಕ್ಯಾರಿ ಮಾಡಿದ್ದೀರಾ ಅಂತ? ಆ ಥರ ನಾನು ಹೇಳಿದ್ನಲ್ಲ ಸರ್, ನಾವು ಏನಾದರೂ ಹೇಳೋಕೆ ಹೋದರೆ ಕತೆ ಮೂಲಕ ಹೇಳ್ತೀವಿ, ಡೈರೆಕ್ಟರ್ಸ್, ರೈಟರ್ಸ್. ಸೊ ಇದನ್ನು ಆ್ಯಕ್ಚುಲಿ ಪರ್ಸ್ನಲ್ ಒಂದು ಇದರಿಂದಾನೆ ಮೈಸೂರಲ್ಲೇ ಒಂದು ರೋಡ್, ಅದರಲ್ಲಿ ಒಂದು 2-3 ಅಂದರೆ ತುಂಬ ದಿವಸದಿಂದ ತುಂಬ ವರ್ಷದಿಂದ ಆ ಒಂದು ರೋಡ್ ಸರಿನೇ ಹೋಗ್ತಿರಲಿಲ್ಲ, ತುಂಬ ಇರಿಟೇಟ್ ಆಗ್ತಿತ್ತು. ಅದನ್ನು ನಾವು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕ್ಲೋಸ್ ಮಾಡಿದ್ವಿ. ಸೊ ಇದು ನಾನು ಚಿಕ್ಕವರು ಇರಬೇಕಾದ್ರೆ ನನಗೇನು ಥಾಟ್ ಬರುತ್ತೆ ಅಥವಾ ನನಗೇನು ಯೂಶ್ವಲ್ ಥಾಟ್ ಬರುತ್ತಲ್ಲ ಅದನ್ನೇ ಮಕ್ಕಳು ಮಾಡುತ್ತಾರೆ ಅಂತ ಮಾಡಿಸಿದ್ದು. ಅದೇ ಎಲಿಮೆಂಟ್ ಆನ್ ಸ್ಕ್ರೀನ್ ತಂದಿರೋದು ಪ್ರಾಬಬ್ಲಿ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಅವ್ರಿಗೇನಾದರೂ ಒಂದು ಚಿಕ್ಕ ಅಂಶ ಆಗಿದ್ರೆ ಅದನ್ನು ಬೇರೆ ರೀತಿಲಿ ಒಂದು ಕಥೆ ಮಾಡಿರ್ತಾರೆ ಮೋಸ್ಟ್ಲಿ. ಅದ್ರ ಬಗ್ಗೆ ರಸ್ತೆ ಬಗ್ಗೆ ಬೇರೆ ಬೇರೆ ವಿಷಯ ಇಲ್ಲ ಸರ್, ಬೇರೆ ಬೇರೆ ವಿಷಯಗಳು ಇರುತ್ತೆ. ಅಂದರೆ ನಾನು ಹೇಳಿದ್ನಲ್ಲ 5 ಜನಕ್ಕೆ ಏನಕ್ಕೆ ಪಂಚಭೂತಗಳು ಅಂತ ಫಸ್ಟ್ ಅಂದ್ಕೊಂಡಿದ್ದಂದ್ರೆ ಇವರು ಬ್ಯಾಕ್ ಬೆಂಚರ್ಸ್ ಥರ, ಇದು ಸ್ವಲ್ಪ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವಂಥ ಒಂದು ಜಾಗದಲ್ಲಿ ಅಂತರ ಏರಿಯಾದಲ್ಲಿ ಇರುವಂಥ ಮಕ್ಕಳು,
ಅವರ ಅಣ್ಣಂದಿರು ಅಕ್ಕಂದಿರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಥರ ಚೆನ್ನಾಗಿ ಓದ್ತಿರ್ತಾರೆ, ಇವರು ಫೇಲ್ ಆಗ್ತಿರ್ತಾರೆ, ಏನೂ ಮಾಡ್ತಿರಲ್ಲ, ಬರೀ ಡ್ಯಾನ್ಸ್, ಮ್ಯೂಸಿಕ್, ಡ್ರಾಮಾ, ಬೇರೆ ಏನೋ ಡ್ಯಾನ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೂ ಯೂಶ್ವಲಿ ಹೇಳ್ತಾರಲ್ಲ, ಲೈಫಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬೆಂಚರ್ಸ್ ಇರಬೇಕು ಅಂತ. ಅಂದರೆ ಸ್ಟ್ರಿಕ್ಟ್ ಸ್ಮಾರ್ಟ್ ಇರ್ತಾರೆ ಆ್ಯಂಡ್ ಯೂನಿಟಿ ಇರುತ್ತೆ, ತುಂಬ ಧೈರ್ಯ ಇರುತ್ತೆ, ಡೇರಿಂಗ್ ನೇಚರ್ ಇರುತ್ತೆ. ಪ್ರಾಬಬ್ಲಿ ಎಲ್ಲ ಕ್ಯಾರೆಕ್ಟರ್ಸಿಂದನೂ ನಾನು ಹೇಳಿದ್ನಲ್ಲ 5 ಎಲಿಮೆಂಟ್ಸ್ ಇದೆ ಅಂತ. ಸೊ ಎಲ್ಲ ಕ್ಯಾರೆಕ್ಟರ್ಸಿಂದನೂ ಒಂದೊಂದು ವಿಷಯನ ನಾವು ಅಳವಡಿಸ್ಕೋಬೋದು, ಚಿಕ್ಕ ಮಕ್ಕಳಿಂದನೂ ನಾವು ಕಲಿಬೋದು ಅಂತಾರಲ್ಲ ಆ ಥರ. ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಇದು ಹೆಚ್ಚು ಗಮನ ಹರಿಸ್ತಾರೆ ಅಂತ. ಸರ್ ನಾನು ಹೇಳಿದ್ನಲ್ಲ, ಕಥೆಯಲ್ಲಿ ಇವ್ರು ಲೋವರ್ ಮಿಡಲ್ ಕ್ಲಾಸ್ ಜನ ಅಂತ ಮಕ್ಕಳು ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಚಿಕ್ಕದು ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಒಂದು 100 ರೂಪಾಯಿನೂ ಇರಲ್ಲ, ಆ ಥರ ಮಕ್ಕಳ ಹತ್ರ ಒಂದು 10 ರೂಪಾಯಿನೂ ಇರಲ್ಲ. ಸೊ ಅವ್ರಿಗೆ ಯಾವ ಥರ ಕಷ್ಟ ಆಗುತ್ತೆ ಅನ್ನೋ ಅಂಥ ಒಂದು ವಿಷಯಕ್ಕೋಸ್ಕರ ಪ್ರಾಬಬ್ಲಿ ಆ ಸೆಟಪ್ಪಲ್ಲಿ ಇದೆ ಸರ್. ಸರ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಆರಂಭಗೊಂಡಿದ್ದು ಆಲ್ಮೋಸ್ಟ್ 1 year ಬ್ಯಾಕ್ ಅಂತ ಅಂದ್ಕೊಳ್ತೀನಿ. ಸೊ ಆಲ್ಮೋಸ್ಟ್ 6 months ಬ್ಯಾಕ್ ತನಕ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಫಸ್ಟ್ ಮ್ಯೂಸಿಕ್ ಇರಲಿಲ್ಲ ತಲೆಯಲ್ಲಿ, ಅದಾದಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಆ್ಯಡ್ ಆಗ್ತಾ ಹೋಯಿತು, ಸಿಚುವೇಶನ್ಗೆ ಬೇಕಾಯಿತು ಅಂತ. ಸೊ ಇನ್ಫ್ಯಾಕ್ಟ್ ಕೊನೆಯಲ್ಲಿ ನೀವು ಕೇಳಿದಂಥ ಮೋಟಿವೇಶ್ನಲ್ ಸಾಂಗ್ ಏನಿದೆ, ಒಂದು ಹೈ ರೇಂಜಲ್ಲಿ ಏನು ಸಾಂಗ್ ಬರುತ್ತೆ, ಅದನ್ನು ನಾನೇ ಹಾಡಿರೋದು ಆ್ಯಕ್ಚುಲಿ. ಸಾಹಿತ್ಯ ಕೂಡ ಎಲ್ಲ ಹಾಡುಗಳಿಗೆ ನಾನೇ ಬರೆದಿರೋದು. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಸಿಂಗರ್ ಥರ, ಇಂಡಸ್ಟ್ರಿಗೆ ಬಂದಿದ್ದು ಸಿಂಗರ್ ಥರ. ನೀವು ಬಾರಿಸು ಕನ್ನಡ ಡಿಂಡಿಮವ ಹಾಡು ಏನಾದರೂ ನೋಡಿದರೆ ಅದರಲ್ಲಿ ಒನ್ ಆಫ್ ದಿ ಸಿಂಗರ್ಸ್ ಆಗಿ ನಾನು ಕೂಡ ಇದ್ದೀನಿ. ಸೊ ಸಿಂಗರ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಆ್ಯಕ್ಟರ್ ಡೈರೆಕ್ಟರ್ ಆಗಿದ್ದು ಸರ್. ಕರೆಕ್ಟ್, ಪೂರ್ಣ ಅವ್ರ ಜೊತೆ ಮಾಡಿದ್ದು. ಮೈಸೂರು ಗ್ರೂಪ್, ಹೌದು ಸರ್. ಅನನ್ಯ, ಉದಿತ್ ಅವರೆಲ್ಲ ಇದ್ದಾರೆ, ಹೌದು. ಅದೇ ಗ್ರೂಪಲ್ಲಿ ತಂಡದಲ್ಲಿ ಕೂಡ ನಾನು ಇದ್ದಿದ್ದು. ಎಷ್ಟು ಸಾಂಗ್ ಇದೆ, ನೀವು ಲಿರಿಕ್ಸ್ ಎಲ್ಲ ಸರ್ 3 ಹಾಡಿದೆ, 3ಕ್ಕೂ ನಾನೇ ಸಾಹಿತ್ಯ ಬರ್ತಿರೋದು ಸರ್. ಯಾಕೆ ಅಂತ ಹೇಳಿದ್ರೆ, ನನ್ನ ತಲೆಯಲ್ಲಿ ಇತ್ತು ಈ ಥರನೇ ಈ ಅಂಶಗಳೇ ಬರಬೇಕು ಅಂತ. ಆ ಅಂಶಗಳನ್ನ ಬರೆದಾಗ ಅದು ಚೆನ್ನಾಗಿ ಸೂಟ್ ಆಯಿತು ಆ್ಯಕ್ಚುಲಿ. ನೀವು ಅದನ್ನು ಲಿರಿಕ್ಸ್ ಯಾರಾದರೂ ಗಮನಿಸಿದ್ರೆ, ಅಮ್ಮ ಹಾಡು ಏನು ಬಂತು ಫಸ್ಟ್ ಸಾಂಗು, ಮತ್ತು ಲಾಸ್ಟ್ ಸಾಂಗ್ ಯಾವ್ದು ಬಂತು, ಅದ್ರ ಲಿರಿಕ್ಸ್ ಮೇಲೆ ಇನ್ನೊಂದ್ಸಲ ಯಾವಾಗಲಾದ್ರೂ ಕೇಳಿದ್ರೆ ಗಮನ ಕೊಡಿ. ತುಂಬ ಯೋಚನೆ ಮಾಡಿ ಬರ್ದಿರುವಂಥ ಸಾಹಿತ್ಯ. ಇಲ್ಲ ಸರ್, ಇದರಲ್ಲಿ ಏನು ಆ್ಯಕ್ಟ್ ಮಾಡಿಲ್ಲ. ಇಲ್ಲ ಸರ್, ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಲ್ಲ. ಸೊ ಇಲ್ಲ, ಇದರಲ್ಲಿ ಕಥೆ, ಡೈರೆಕ್ಟರ್, ಸಾಹಿತ್ಯ. ಡೈರೆಕ್ಷನ್ ಬಗ್ಗೆ ಹೆಚ್ಚು ಒಲವು ಯಾಕೆ ಹೋಗ್ತಿದ್ದಾರೆ, ಯಾಕೆ ಅಂತ ಆ್ಯಕ್ಟಿಂಗ್ ಕಡೆಯಿಂದ ದೂರ ಬರ್ತಾ ಇದ್ದೀರಾ? ಇಲ್ಲ ಸರ್, ಆ್ಯಕ್ಟಿಂಗಿಂದ ದೂರ ಏನು ಬರ್ತಿಲ್ಲ. ಇನ್ನೊಂದು ಸಿನಿಮಾ ಆಲ್ರೆಡಿ ಪ್ರೊಡಕ್ಷನಲ್ಲಿದೆ, ಒಂದು 80% ಆಗಿದೆ. ಏನು ರಿಲೀಸ್ ಆಯಿತು ಏಪ್ರಿಲ್ 2024 ಆ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟು ಇವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಬೇರೆ ಏನೋ ಕಾರಣದಿಂದ ಬೇರೆಯವ್ರಿಗೆ ಶಿಫ್ಟ್ ಆಯಿತು ಅಷ್ಟೇ. ಸೊ ಆವಾಗಲೇ ನಾನು ಡೈರೆಕ್ಷನ್ ನೋಡಿದ್ರು ಅವರು. ಆಮೇಲೆ ನಾನು ಹೇಳಿದ್ನಲ್ಲ, ಈಗ ಎಷ್ಟೊಂದು ಸಲ ನೀವು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಚೇರ್ ಬೇಕು, ಬ್ರಿಲಿಯನ್ಸ್ ಇದ್ರೂ ಕಥೆ ಸರಿ ಇಲ್ಲ, ಅಥವಾ ಇಟ್ ಈಸ್ ನಾಟ್ ಅ ಸ್ಟೋರಿ ಟು ಬಿ ಟೋಲ್ಡ್ ಅಂತ ಹೇಳಿದ್ರೆ, ನೀವು ಗಡ್ಬಡ್ ಥರ ಎಲ್ಲ ಸೇರಿಸಿ ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಸೇರಿಸಿ ಪೋಣಿಸಿದ್ರೆ ಅರ್ಧ ಗಂಟೆಲಿ ನಿದ್ದೆ ಬರುತ್ತೆ, ಸಿನಿಮಾನೇ ನೋಡೋಕ್ಕಾಗಲ್ಲ. ಜೋರಾಗಿ ಆ್ಯಕ್ಷನ್ ಸೀಕ್ವೆನ್ಸಸ್ ನಡೀತಾ ಇದ್ರೂ ನಿದ್ದೆ ಬಂದ್ಬಿಡುತ್ತೆ. ಆ ಥರ ಎಷ್ಟೊಂದು ಸಿನಿಮಾಗಳು ನೋಡ್ತೀವಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ನೋಡ್ತೀವಿ. ಸೊ ಒಂದು ಕಥೆನ ಕೊನೆಗೆ ನೋಡಿದಾಗ ನನಗೆ ಆ್ಯಕ್ಚುಲಿ ಜಾಸ್ತಿ ಫಸ್ಟ್ ಟೈಮ್ ಒಂದು ಟ್ರಯಲ್ ಶೋ ನಮ್ಮ ಟೀಮ್ಗೆ ಮಾಡಿದಾಗ ಇನ್ನೊಂದು ಕೆಲವು ಫ್ರೆಂಡ್ಸ್ ಕೂಡ ಬಂದಿದ್ರು. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ತುಂಬ ಚಿಕ್ಕ ಸಿನಿಮಾ, ಮಕ್ಕಳ ಸಿನಿಮಾ, ಓಕೆ ಅಂತ. ಬಟ್ ಅವ್ರು ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಡೈಲಾಗ್ಸ್ ಎಲ್ಲ ತುಂಬ ಇಷ್ಟಪಟ್ಟರು, ಸ್ಟೋರಿ ತುಂಬ ಇಷ್ಟಪಟ್ಟರು. ಕೊನೆಗೆ ಮುಗಿದು ಹೋದ್ಮೇಲೆ ಅದು ತುಂಬ ದಿನ ಅವ್ರ ತಲೆಯಲ್ಲಿತ್ತು. ಸೊ ನಾನು ಇನ್ಫ್ಯಾಕ್ಟ್ ಯಾರಾದರೂ ಯಂಗ್ ಫಿಲ್ಮ್ ಮೇಕರ್ಸ್ ಇದ್ದರೆ, ಅವ್ರು ನೋಡ್ತಾ ಇದ್ರೆ, ಕೇಳಿದ್ರೆ ಅಪ್ಪಿ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ತಲೆಯಲ್ಲಿ ಒಂದು ಕತೆ ತುಂಬ ಸ್ಟ್ರಾಂಗ್ ಆಗಿದ್ರೆ, ಅದು ನಿಮಗೆ ಅಷ್ಟು ಕಿಕ್ ಕೊಡ್ತಾ ಇದ್ದರೆ, ಅದಕ್ಕೇನು ಬೇಕು ಅದನ್ನು ಮಾತ್ರ ಫೋಕಸ್ಡ್ ಆಗಿ ಮಾಡಿ. ಬಜೆಟ್ ಎಷ್ಟಾದರೂ ಇರಲಿ, ಬೇರೆ ಏನಾದರೂ ಇರಲಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ದ್ಯಾಟ್ ನೋಡಿ ಮುಗಿದಾದ್ಮೇಲಿಂದ ಇಟ್ ಶುಡ್ ಲಿಂಗರ್ ಇನ್ ಯೋರ್ ಮೈಂಡ್. ನಿಮ್ಮ ತಲೆಯಲ್ಲೇ ಅದು ಗುಯ್ಗುಡ್ತಾ ಇರಬೇಕು ಆ ಕತೆ, ಅಷ್ಟೇ ಸರ್. ಅವರು ಫಂಡ್ ಮಾಡಿ ಅವರು ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಗೌಡ್ರು ಟೇಕ್ ಆಫ್ ಮಾಡಿದ್ರು ಇದನ್ನು ಕಂಪ್ಲೀಟ್ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ. ಸೊ ತುಂಬ ಥ್ಯಾಂಕ್ಸ್ ಸರ್, ಅದನ್ನು ಈ ಸ್ಟೇಜಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು. ನಡೀತಾ ಇದೆ, ಟೇಕ್ ಔಟ್ ತೊಗೊಂಡು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಎರಡೂ ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತು. ಯಾವ ವಿಚಾರ ತುಂಬ ಇಷ್ಟ ಆಯಿತು ನಿಮಗೆ? ಯಾಕಂದರೆ ನೀವು ಸುಮಾರು ಸಿನಿಮಾ ಥಿಯೇಟರ್ ನೋಡಿದ್ದೀರಿ. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನೇ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಇದರಿಂದ ಒಂದು ಸ್ವಲ್ಪ
ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆಯೋ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ, ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಅನಿಸುತ್ತೆ. ಸಿನಿಮಾಗಳು ರೆಗ್ಯುಲರ್ ಆಗಿ ಮಾಡ್ತೀರಾ ಅಥವಾ ಏನೋ ಅಪ್ರೂಪಕ್ಕೊಂದು ಅಂತ? ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ನೀವು ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಕ್ಸಿಬಿಷನ್ ಲೈನಲ್ಲೂ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೂ ಸಿನಿಮಾಗಳು ನಿಲ್ತಾ ಇರೋ ಕೆಲವೇ ಬೆರಳಿಕೆಯಷ್ಟು. ಸಿನಿಮಾ ಚೆನ್ನಾಗಿದ್ರೂ ಓಡ್ತಾ ಇಲ್ಲ ಕೆಲವು ಸರಿ. ಅದೇ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅದು ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಜನ. ಮಾರ್ಚ್ 6ಕ್ಕೆ ಹಾಕಿದ್ರಿ, ಎಷ್ಟು ಥಿಯೇಟ್ರಿಗೆ ಬರಬೇಕು ಅಂತ ಪ್ಲಾನ್ ಹಾಕಿದ್ರಿ? ನಾವೊಂದು 50ಇಂದ 75 ಥಿಯೇಟ್ರು ಕನ್ಫರ್ಮ್ ಮಾಡಿದ್ವಿ. ಈ ಮೇನ್ ಥಿಯೇಟ್ರು ನಿಲ್ಲದೆ? ಹಾಂ, ಮೇನ್ ಥಿಯೇಟ್ರ್. ಮಾಲ್ಸ್ ಎಲ್ಲ ಇದೆ, ಮಾಲ್ಗಳೆಲ್ಲ ಕೊಟ್ಟಿದ್ದಾರೆ, ಶೋ ಕೊಟ್ಟಿದ್ದಾರೆ. ಮೇನ್ ಥಿಯೇಟ್ರ್ ನಮ್ಮದೇ. ಯಾಕಂದರೆ ಮಕ್ಕಳು ಚಿತ್ರ ಅಂತ ಈಗ ಇದಾಗಿರೋದ್ರಿಂದ ಸೆನ್ಸರ್ ಮಕ್ಕಳು ಚಿತ್ರ ಅಂತ ಬಂದಿದೆಯಲ್ಲ, ಚಿಲ್ಡ್ರನ್ ಸಿನಿಮಾ ಅಂತ. ಈಗ ನೀವು ಅದನ್ನು ಈ ಶಾಲೆ ಮಕ್ಕಳುಗಳಿಗೆ ತೋರಿಸುವಂಥದ್ದು ಏನಾದರೂ ಪ್ಲಾನ್ ಔಟ್ ಮಾಡಿದ್ದೀರಾ? ಅದು ಮುಂದೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಂದರೆ ಈಗೆಲ್ಲ ರಿಲೀಸ್ ಮಾಡಾದ್ಮೇಲೆ ಇನ್ನೂ ದೊಡ್ಡದಾಗಿ ಇದು ಮಾಡ್ತಿದ್ವಿ. ಎಜುಕೇಷನ್ ಮಿನಿಸ್ಟ್ರಿಗೂ ಒಂದ್ಸತಿ ಸಿನಿಮಾ ತೋರಿಸ್ಬಿಡಿ. ತೋರಿಸ್ತೀವಿ, ಎಲ್ಲರಿಗೂ ತೋರಿಸ್ತೀವಿ ಸರ್. ಇದು ಅವರೆಲ್ಲ ನೋಡೋಂಥ ಸಿನಿಮಾನೇ, ಅವ್ರಿಗೆ ತೋರಿಸಿದ್ರೆ ಒಂದು ತೋರಿಸಿದ್ರೆ ನೆಕ್ಸ್ಟ್ ಫರ್ದರ್ ಹೆಲ್ಪ್ ಆಗುತ್ತೆ ಅಂತ. ಒಳ್ಳೆಯ ರೀತಿ ತೋರಿಸ್ತೀವಿ. ನನ್ನ ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ, ಹ್ಯಾಪಿಯಾಗಿದ್ದೆ. ಎಷ್ಟು ಜನ ರಜಾ ಹಾಕಿದೆ ಸ್ಕೂಲ್ಗೆ? ಅಷ್ಟು ಎಷ್ಟು ಜನ ರಜಾ ಹಾಕಿದೆಯಲ್ಲ? ಎಷ್ಟು ಜನ ರಜಾ ಹಾಕಿದೆ ಸ್ಕೂಲ್ಗೆ? ಗೊತ್ತಿಲ್ಲ. ಚೆನ್ನಾಗಿ ಇರ್ತದೆಯಾ? ರಜಾ ಹಾಕಿದ್ಕೆ ಹ್ಯಾಪಿ ಆಗಿದೆಯಾ? ಹಾಂ. ಕೊಡು. ಹಾಯ್, ನನ್ನ ಹೆಸರು ವಿಯಾ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ನೋಡಿ, ಆಕ್ಚುಲಿ ಇವ್ನಿಗೆ ಏನು ಗೊತ್ತಿಲ್ಲ, ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕಿಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೆ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರಲ್ ಪ್ಲೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸಿನಿಮಾ ಮಾಡಿದ್ಯಾ? ಸರಿ. ಮಾಡಿದ್ಯಪ್ಪ? ಹಾಂ ಸರ್. ಎಷ್ಟು ಸಿನಿಮಾ ಮಾಡಿದ್ಯಾ? ಸರ್ ಇದುವರೆಗೂ 6-7 ಮಾಡಿದ್ದೀನಿ ಸರ್. ಶೂಟಿಂಗ್ ಅಷ್ಟು ಚೆನ್ನಾಗಿತ್ತು? ಹಾಂ ಸರ್. ಏನೇನು ತಿಂದೆ? ಸರಿ, ಶಾವಿಗೆ ತಿಂದೆ ಸರಿ. ಸರ್ ಈ ಮೂವಿಲಿ ನನ್ನ ನೇಮು ಅನಿಲ್ ಅಂತ, ಅಂದರೆ ಮೀನಿಂಗು ಗಾಳಿ ಅಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ದಿಸ್ ಮೂವಿ ಆ್ಯಂಡ್ ಸಿ ವಿತ್ ಆಲ್ ದೇರ್ ಹಾರ್ಟ್ಸ್. ಥ್ಯಾಂಕ್ ಯು. ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಆಮೇಲೆ ಈಗ ಇವ್ಳು ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ತುಂಬ ಟೆನ್ಷನ್. ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಇನ್ನೂ ಪುಟ್ಟ ಹುಡುಗಿ ಇನ್ನೂ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಆಡಿಷನಲ್ಲಿ ನಾನು ಆ್ಯಕ್ಚುಲಿ ಇವ್ಳು ಆಡಿಷನ್ ನೋಡಿದೆ. ಐ ಥಿಂಕ್ ಒಂದು ಈ ಪಾಯಿಂಟ್ನ ನಾನು ಹೇಳಿಲ್ಲ, ಇವಳು ತಾನ್ವಿ ಹೇಳೋ ತನಕ ಒಂದು 90 ರಿಂದ 100 ಮಕ್ಕಳನ್ನ ಆಡಿಷನ್ ಮಾಡಿ ಅವರಲ್ಲಿ ಒನ್ ಆಫ್ ದಿ ಬೆಸ್ಟ್ನ ಸೆಲೆಕ್ಟ್ ಮಾಡಿರೋದು.
ನೀವು ಅನ್ಕೊಂಡಿರ್ಬೋದು ಈ ಪಾಪುನ ಇವಾಗ ಹೇಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಐ ಹ್ಯಾವ್ ಟು ಗಿವ್ ದಿಸ್ ಗ್ಲಿಮ್ಸ್ ನಿಮ್ಗೆ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಎಲ್ಲಾದರೂ ಸಿನಿಮಾಲಿರೋ ಒಂದು ಡೈಲಾಗ್ನ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕಾದ್ರೆ ಇರೋವಂಥ ಒಂದು ಡೈಲಾಗ್ನ ನೆನಪಿದೆಯಾ ಪುಟ್ಟ ನಿಮಗೆ ಡೈಲಾಗ್? ಆ ಲಾಂಗ್ ಡೈಲಾಗ್ ನೆನಪಿದೆಯಾ? ಮರ್ತೋಗಿದೆಯಾ? ಸ್ವಲ್ಪ ಮರ್ತೋಗಿದೆಯಾ? ಬರುತ್ತಾ? ನೆನಪಿಸಿ ಸೊ ನಿಜವಾಗ್ಲೂ ಫೋಕಸ್ ಮಾಡಿ ಎಷ್ಟು ಕ್ಲಾರಿಟಿಲಿ ಆ ಡೈಲಾಗ್ ಹೇಳ್ತಾಳೆ ಅಂತ. ಜೋರಾಗಿ ಕಮ ನಿಂತ್ಕೊಂಡೆ ಇಲ್ಲ ಇನ್ನೂ ಸ್ವಲ್ಪ ಜೋಶಲ್ಲಿ ಏಯ್ ನಿಂದೇನೆ ದೊಡ್ಡಸ್ಕೆ, ನಿನ್ ತಲೆ ಮೇಲೆ ಏನ್ ಕೊಂಬು ಬೆಳೆದಿದ್ಯಾ? ನಿನ್ ಗಂಡ ನಿನ್ಗೆ ಹೆಚ್ಚಾದ್ರೆ ನನ್ ಗಂಡ ನನ್ಗೆ ಹೆಚ್ಚು. ನಿನ್ ಗಂಡ ಪೊಲೀಸ್ ಆದ್ರೆ ನನ್ ಗಂಡನೂ ಪೊಲೀಸೇ. ನಿನ್ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ ಗಂಡ ಹಾಕೋದು ಕಾಕಿ ಬಟ್ಟೆನೆ. ನಿನಗೆ ಬೇಕಾದ್ರೆ 10 ಸಲ ತಿನ್ನು, 20 ಸೀರೆ ಉಟ್ಕೋ. ತಿಂದಿದ್ದು ಜಿನ್ನ ಆಗದಿದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರ್ತು ನಿನ್ ಕೋಪ್ ನನ್ನ ಹತ್ರ ಇಟ್ಕೋಬೇಡ. ಥ್ಯಾಂಕ್ ಯು. ಇದರಲ್ಲಿ ನಾನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳ್ದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. ಧಾರಾವಾಹಿ ಬರ್ತಾ ಇತ್ತು, ಅದರಲ್ಲಿ ನನ್ನ ಮಗನ ಪಾತ್ರ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ, ಸೀರಿಯಲ್ನಲ್ಲಿ ನೋಡೋದವರು ಅಷ್ಟೇ ಅಥವಾ ಶೂಟಿಂಗ್ ನೋಡಿದವರು ಅಷ್ಟೇ ನಾವು ನಿಜವಾಗ್ಲೂ ಮಗ ಅಪ್ಪ ಅಂತ ಭಾವಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ನಮ್ಮಿಬ್ಬರದು ಹೊಂದಾಣಿಕೆ ಇತ್ತು. ಆ್ಯಂಡ್ ಐ ಮಸ್ಟ್ ಅಡ್ಮಿಟ್ ಹಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ಲೇಟರ್ ಆನ್ ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತೊಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು, ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗನ್ಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ, ಅವ್ರಿಗೆಲ್ಲ ನೀವು ಆನರ್ ಮಾಡೋದು ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್, ಬ್ಯೂಟಿಫುಲ್ ಚಿಲ್ಡ್ರನ್. ಸೊ ಥ್ಯಾಂಕ್ ಯು ಗೌತಮ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಈ ಸಕ್ಸಸ್ಫುಲ್ ಆಗಲಿ ಈ ಪಿಕ್ಚರು, ಮತ್ತು ಇನ್ನೂ ಈ ಥರದ್ದು ಬಹಳಷ್ಟು ಮುಂದೆ ಮಕ್ಕಳಿಗೆ ಒಂದು ಬೋಧ ನೀಡುವಂಥ ನೀತಿ ನಿಯಮಗಳನ್ನು ಕಲಿಸುವಂಥ ಪಾಠವನ್ನು ಕಲಿಸುವಂಥ ಪಿಕ್ಚರ್ಸ್ ಇನ್ನೂ ಮುಂದೆ ಬರಲಿ ಅಂತ ಹೇಳಿ ಆಶಿಸ್ತಾ ಶುಭಾಶಯಗಳನ್ನು ಹೇಳ್ತೀನಿ. ಧನ್ಯವಾದಗಳು. ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿದ್ದು, ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ, ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಏನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ, ಇಲ್ಲ ನಮ್ಮ ಆ್ಯಸ್ ಅ ಸಿಟೀಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ ಒಂದು ಜಾಗದಲ್ಲಿ, ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ.
ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರಾ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವರು ಎಂಜಾಯ್ ಮಾಡಿಕೊಂಡು ಒಂಥರ ಎಲ್ಲರೂ ಜೊತೆಯಾಗಿದ್ದು ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಗೌತಮ್ ಸರ್ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿತ್ ಅ ವೆರಿ ಲಿಟಲ್ ಯೂನಿಟ್ ಹಿ ಹ್ಯಾಸ್ ಟ್ರೈಡ್ ಟು ಎಲ್ಲರನ್ನೂ ಮ್ಯಾನೇಜ್ ಮಾಡೋದಕ್ಕೆ. ಬಿಕಾಸ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಒಬ್ವಿಯಸ್ಲಿ ಕಷ್ಟ ಅಲ್ವಾ, ತುಂಬ ಪುಟ್ಟ ಮಕ್ಕಳು. ಸೊ ಸರ್ 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 ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾನೆ ಇರ್ತಾರೆ, ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗೌತಮ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೆಂಕಟ್ ಸರ್ ಆಗಲಿ, ನಾರಾಯಣ್ ಸರ್ ಆಗಲಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಿರೋದಕ್ಕೆ. ಸೊ ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಬಂದಿರೋದಕ್ಕೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಥ್ಯಾಂಕ್ ಯು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಸಣ್ಣ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ತೋರಿಸ್ಬೋದು ಅನ್ನೋ ಇದು ಎಷ್ಟೊಂದು ಜನದ ಕನಸಾಗಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನ ಹೋಗಿ March 6th ಥಿಯೇಟರ್ಸಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಬಲ್ ಕಾಸ್ ಆ್ಯಂಡ್ ಮಕ್ಕಳಿಗೆ ಇದರಿಂದ ಬಹಳಷ್ಟು ಕಲಿಯೋದು ಇರುತ್ತೆ ಮುಂದೆ. ಸೊ ಇದನ್ನು ನೀವು ಮುಂದಿನ ದಾರಿ, ಒಳ್ಳೆ ದಾರಿ ತೋರಿಸ್ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳು. ಟೈಮ್ ಸ್ಪೆಂಡ್ ಆಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈ ವಿಲ್ ಬಿ ವೆರಿ ಫ್ರೆಂಡ್ಲಿ ವಿತ್ ಅಸ್. ನಾವೇನಾದರೂ ಲಂಚ್ ಟೈಮ್ ಕರೆಕ್ಟಾಗಿ ಲಂಚು, ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರೋದು, ಸುಸ್ತಾಯ್ತು ಅಂದರೆ ಓಕೆ 2 ನಿಮಿಷ ರೆಸ್ಟ್ ಮಾಡಿ ಅನ್ನೋದು. ಈಸ್ ಲೈಕ್ ಎ ವೆರಿ ಫ್ರೆಂಡ್ಲಿ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದ್ರು, ಬಟ್ ಆ 1.5 ವರ್ಷದ ನಮ್ಮದು ಜರ್ನಿ, ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾಯಿದ್ದೀರಾ ಅಂತ. ಈ ಥರ ಇಲ್ಲೊಬ್ಬರು ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ಅಂದರೆ ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನ್ಯಾಚುರಾಲಿಟಿ ಕಾಣಿಸುತ್ತೆ ನಿಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು, ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನೆಂದರೆ, ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟ್ರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನೆಂದರೆ, ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನಲ್ಲಿರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು. ಅವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೋಡಿ. ಮತ್ತು ಪ್ರತಿಯೊಂದು ಆಯಾ ಕ್ಯಾರೆಕ್ಟರ್ ಡಿವಿಷನ್ ಮೇಲೆ ಬೇರೆ ಬೇರೆನೇ ರೋಲ್ ಇದೆ. ದಯವಿಟ್ಟು ನೋಡಿ. ಮಕ್ಕಳು ಸಿನಿಮಾ 6ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ. 50ರಿಂದ 70 ಸೆಂಟ್ರು ಗೌರ್ಮೆಂಟ್ ಬ್ಯಾನರ್ ರಿಲೀಸ್ ಮಾಡ್ತಾ ಇದ್ದೀವಿ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಬಿಫೋರ್ ಒಂದಷ್ಟು ಅಧಿಕಾರಿಗಳಿಗೆ ಮತ್ತು ಇದಕ್ಕೆ ತೋರಿಸಿದ್ರೆ ಅವರು ಅದನ್ನು ಪುಷಪ್ ಮಾಡ್ತಾರೆ. ಯಾಕಂದರೆ ಈ ಸಿನಿಮಾಗಳಲ್ಲಿ ಏನಾಗುತ್ತೆ, ರಸ್ತೆ ಅದೆಲ್ಲ ಬಂದಾಗ ಇಲಾಖೆ ಎಜುಕೇಷನ್ ಆಗಲಿ ಅಥವಾ BBMP ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರುಗಳು ಒಂದು ಶೋ ಹಾಕಿದ್ರೆ ಅದು ಬೇರೆ ಬೇರೆ ಜಾಗೃತಿ ಪ್ಲಾನ್ ಮಾಡ್ತಾರೆ ಸರ್. ಅದೇನಾಗುತ್ತೆ, ಸಿನಿಮಾ ನೋಡೋದಕ್ಕೂ ಮುಂಚೆ ಯಾರೂ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಸರ್. ಇವಾಗೇನಾಗಿದೆ, ಸಿನಿಮಾ ನಾವು ರಿಲೀಸ್ ಮಾಡಿ ಥಿಯೇಟ್ರಿಕಲಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ್ಮೇಲೆ ಎಕ್ಸಾಂಪಲ್ ಸರ್, ನಾವು ಭಾರತಿ ಟೀಚರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ಸರ್. ನಿಮ್ಗೆ ಗೊತ್ತು, ಭಾರತಿ ಟೀಚರ್ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. 8ನೇ ವಾರ ಹೋಗ್ತದೆ ಸರ್. ಅದಕ್ಕೆ ಇವಾಗ ನಾವು ಟ್ಯಾಕ್ಸ್ ಫ್ರೀ ಮಾಡಿಸೋದಕ್ಕೆ ಅವ್ರು ಗೌರ್ಮೆಂಟಿಂದಲೇ ನಮ್ಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಸರ್. ಸೊ ಅಂದರೆ ನಮ್ಮ ಥಾಟ್ಸ್ ಏನು ಮಾಡಿದ್ದೀವಿ ನಾವು ಅದು ಅವ್ರಿಗೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮ್ ತೊಗೋಬೇಕಾಗಿರೋದು ಮೌತ್ ಪಬ್ಲಿಸಿಟಿ ಓಪನ್ ಆದಮೇಲೆ ಅದು ಸಿಗುತ್ತೆ ಸರ್. ಸೊ ಅದಕ್ಕೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡಿದ್ದೀವಿ. ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಕೆಲವು ನೀವು ಹೇಳ್ದಂಗೆ ಆಫೀಸರ್ಸು ಕೆಲವು ಗೌರ್ಮೆಂಟ್ ಇದರಿಂದೆಲ್ಲ ಕರಿತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಏನಾಗುತ್ತೆ ನೋಡೋಣ ಸರ್. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಥ್ಯಾಂಕ್ ಯು. ಯಾರೋ ಒಬ್ರು ತುಂಬ ಇಂಪ್ರೆಸ್ ಆಗಿದ್ರು ಈ ಥರ ಸಬ್ಜೆಕ್ಟ್ ಅಂತ. ಯಾಕೆ ಅಂತ ಕೇಳಿದಾಗ ಅವ್ರ ಫ್ಯಾಮಿಲಿ ಏನೋ ಒಂದು ಸ್ಮಾಲ್ ಪರ್ಸ್ನಲ್ ಏನೋ ಆಗಿತ್ತು ಅಂತ. ಬಟ್ ಫ್ಯಾಕ್ಟ್ಸ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ದೆ ಟೋಲ್ಡ್, ನನಗೆ ಆ್ಯಕ್ಚುಲಿ ಐ ಡೋಂಟ್ ನೋ ದ ರಿಯಾಲಿಟಿ ಏನು ಅಂತ, ಬಟ್ 15% ಆಫ್ ದೆಮ್ ಫಸ್ಟ್ 3 monthsಲ್ಲೇ ದಿಲ್ ಗೆಟ್, ಅಂದರೆ ನ್ಯಾಚುರಲಿ ಅಬೌಟ್ ಆಗೋಗ್ತಿತ್ತಂತೆ ಪೀಪಲ್ ಹೂ ಆರ್ ಟ್ರಾವೆಲಿಂಗ್. ಅಂದರೆ ನಮ್ಮ ರೋಡ್ಗಳು ಅಷ್ಟು ಹದಗೆಟ್ಟಿದೆ ಎಲ್ಲ ಕಡೆ ಅಂತ. ಈಗ ನಮಗೆ ಆಬ್ವಿಯಸ್ಲಿ ಸುಮ್ಮನೆ ಬ್ಯಾಕ್ ಪೇನ್ ಇರೋರು, ಯಾರಾದರೂ ಬ್ಯಾಕ್ ಪೇನ್ ಇರೋದ್ರೆ ಬೈಕೋತೀವಿ ಅಷ್ಟೇ, ಕುಕ್ತು ಏನೋ ಆಯಿತು ಅಂತ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಕನ್ಸೀವ್ ಆಗದೆ ಇರೋರಿಗೆ ಎಷ್ಟೋ ಟೈಮ್ ಆದಮೇಲಿಂದ ಕನ್ಸೀವ್ ಆದರೆ, ಇದು ಹೇಳಬೇಕಾದ್ರೆ ಇಟ್ ಮೈಟ್ ಸೀಮ್
ದಿಸ್ ಇಸ್ ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ತ್ರೂ ಅದು ನಮ್ಗಳಿಗೆ ಯಾರಿಗಾದ್ರೂ ಆದಾಗ ಅದರದ್ದು ಸಿವಿಯಾರಿಟಿ ಗೊತ್ತಾಗುತ್ತೆ, ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಸೊ ಸಮ್ವೇರ್ ಇದನ್ನು ನಾವು ಅಡ್ರೆಸ್ ಮಾಡಬೇಕು. ಆ್ಯಕ್ಚುಲಿ 15%, 15% ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ನಂಬರ್ ಅದು. ಅಂಥವ್ರಿಗೆ ನ್ಯಾಚುರಲಿ ಅಬಾರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ರೋಡ್ಸ್ ಅವ್ರು ಟ್ರಾವೆಲ್ ಮಾಡಿದ್ರೆ ಅಂತ. ಅದಕ್ಕೆ ಕನ್ಸೀವ್ ಆದ ತಕ್ಷಣ ಫಸ್ಟ್ ಡಾಕ್ಟರ್ಸ್ ಹೇಳೋದು ಪ್ಲೀಸ್ ಸ್ಟೇ ಅಟ್ ಹೋಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದೊಂದು ಪಾಯಿಂಟ್. ಇನ್ನೊಂದೇನು ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಇದು ಮಕ್ಕಳ ಸಿನಿಮಾ ಎಷ್ಟೊಂದು, ಈಗ ಅರ್ಜುನ್ ಸರ್ಜಾ ಅವ್ರದ್ದು, ವಿಜಯ ರಾಘವೇಂದ್ರ ಅವ್ರದ್ದು, ಚಿನ್ನರಿ ಮುತ್ತ, ಇಂಥ ಸಿನಿಮಾಗಳೆಲ್ಲ ಎಷ್ಟು ಬರ್ತಾ ಇತ್ತು. ವಿ ಟು ಫೀಲ್ ಸೊ ಹ್ಯಾಪಿ ನಾವು ಚಿಕ್ಕವ್ರು ಇರಬೇಕಾದ್ರೆ. ಈಗ ಒಂದು ಬೇಜಾರು ವಿಷಯ, ನಾನು ಏನಕ್ಕೆ ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಸಾಂಗ್ಸ್ ಏನಕ್ಕೆ ಇಟ್ಟೆ ಅಂತ ಯಾರೋ ಕೇಳಿದಾಗ ನನಗೆ ಏನಕ್ಕೆ ಸಾಂಗ್ಸ್ ಇಡಬೇಕು ಅಂತಾನು ಅನ್ನಿಸ್ತು. ಅಂದರೆ ಈಗಿನ ಮಕ್ಕಳು ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಿ ನೋಡಿದ್ರೆ ಪುಷ್ಪ 2ಗೆ KGF ಸಾಂಗ್ಸ್ಗೆಲ್ಲ, ಸೀರಿಯಸ್ ಸಾಂಗ್ಸ್ಗೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂದರೆ ದೇ ಡೋಂಟ್ ಹ್ಯಾವ್ ಸಾಂಗ್ಸ್. ಅವ್ರು ಹಾಡೋಕ್ಕೆ ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸಾಂಗ್ಸ್ ಇಲ್ಲ. ನಮ್ಮ ಏಜಲ್ಲಿ ದೊಡ್ಡವರು ಯಾರು ಮಾಡಲ್ಲ, ಇನ್ಫ್ಯಾಕ್ಟ್ ಮಾಡೋದೇ ಚಿಕ್ಕ ಮಕ್ಕಳು. ಅವ್ರಿಗಿಲ್ಲ, ಅವ್ರು ದೊಡ್ಡವ್ರದ್ದು ಎತ್ಕೊಂಡು ಮಾಡ್ತಿರ್ತಾರೆ. ಸೊ ಆ ಟ್ರೆಂಡ್ನ ಪ್ರಾಬಬ್ಲಿ ಸಮ್ಮನ್ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಯಾವುದಾದ್ರೂ ಒಂದು ವರ್ಕ್ ಆದರೆ, ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಸಾಂಗ್ಸ್ ಡೆಫಿನೆಟ್ ಆಗಿ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಸಾಂಗ್ಸ್ನ ಕೇಳಿ, ಸಾಹಿತ್ಯನೂ ಗಮನಿಸಿ ಕೇಳಿ ಅಂತ ಹೇಳ್ತಿದ್ದೀನಿ. ಈ 2 ಪಾಯಿಂಟ್ ಮಿಸ್ ಆಗಿತ್ತು, ಅದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಮರ್ತಿದೆ. ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಗೌಡ್ರಿಗೆ ಈ ಥರ ನೀವು ಬರೀ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟ್ರಲ್ಲಿ ಇದ್ದರೆ ಹಿಂಗೆ ಒಂದು ಪ್ರೊಡಕ್ಷನ್ ಆಗಬೇಕು, ಕಂಟೆಂಟ್ ಇರೋ ಸಿನಿಮಾ ಯಾವುದನ್ನ ಇದ್ದರೆ ಮಾಡಿ ಅಂತ ಹೇಳಿದೆ. ಸೊ ಅವ್ರಿಗೆ ನಾನು ಫೋನ್ ಮಾಡಿದ ತಕ್ಷಣ ಮಗ ಆಯಿತು ಮಾಡೋಣ ಬಿಡು, ನೀನು ಹೇಳ್ತಾ ಇದ್ದೆ ಅಂದರೆ ಕಂಟೆಂಟ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಕ್ಕೆ ಇವತ್ತು ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಗೌಡ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ.